ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯ ಸರ್ಕಾರದ ವೈಫಲ್ಯವನ್ನು ಸಿಡಿಸಿದಂಥ ಡಿ.ಕೆ. ಶಿವಕುಮಾರ್ ಧಾರವಾಡದಿಂದ ಬಂಡವಾಳ ಬ್ಲಾಸ್ಟ್, ಗ್ಯಾರಂಟಿ ವಾಪಸ್. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜನರೇಷನ್ ಶಾಕ್. ಏನಿದು ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಪ್ರತಿ ವರ್ಷ ಸರಿಸುಮಾರು 6 ರಿಂದ 7 ಲಕ್ಷ ಡಿಗ್ರಿ ಸ್ಟೂಡೆಂಟ್ಗಳು ಪಾಸಾಗಿ ತಮ್ಮ ಜೀವನವನ್ನು ಕಂಡುಕೊಳ್ಬೇಕು. ತಾನು ವೃತ್ತಿಪರ ಕೋರ್ಸ್ ಮುಗಿದ ನಂತರ ಅಥವಾ ಬೇರೆ ಕೋರ್ಸ್ ಮುಗಿದ ನಂತರ ಸರ್ಕಾರದ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಬೇಕೆನ್ನುವಂಥ ದೃಷ್ಟಿಯಲ್ಲಿ 7 ರಿಂದ 8 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಪದವಿಯನ್ನು ಮುಗಿಸ್ಕೊಂಡು ಹೊರಗೆ ಬಂದು ಸರ್ಕಾರದ ಒಂದು ನೌಕರಿಗಾಗಿ ಹಾತೊರೆಯುತ್ತಾ ಇರ್ತಾರೆ. ಆದರೆ ಇಂದಿನ ಸರ್ಕಾರಗಳು ಯಾವುದೇ ಒಂದು ಸರ್ಕಾರದಲ್ಲಿರುವಂಥ ಖಾಲಿ ಸೀಟ್ಗಳನ್ನ ಫಿಲಪ್ ಮಾಡಿ ಸರ್ಕಾರದ ಉದ್ಯೋಗವನ್ನು ಯುವಕರಿಗೆ ಕೊಡುವಲ್ಲಿ ಮುಂದಾಗ್ತಾ ಇಲ್ಲ. ಅದರಿಂದ ರೊಚ್ಚಿಗಿದ್ದಂಥ ಈಗಿನ ಯುವಕರು ಅಥವಾ ಉದ್ಯೋಗಾಕಾಂಕ್ಷಿಗಳು ಧಾರವಾಡದ ಸರಿಸುಮಾರು 25 ರಿಂದ 30 ಸಾವಿರ ಈ ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ರು. ಯಾವ ಲೆವೆಲ್ಗೆ ಪ್ರತಿಭಟನೆ ಆಯ್ತಂದರೆ, ಧಾರವಾಡ ಹುಬ್ಬಳ್ಳಿ ಕಮಿಷನರ್ ಆಗಿರುವಂಥ ಶಶಿಕುಮಾರ್ ಅವರಿಗೂ ಕೂಡ ಕಂಟ್ರೋಲ್ ಮಾಡಲಿಕ್ಕಾಗಿಲ್ಲ. ಮತ್ತು ಇದು ಒಂಥರ ಜನರೇಷನ್ ಅವರು ನೇಪಾಳ ಬೇರೆ ದೇಶದಲ್ಲಿ ಯಾವ ಥರ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಅದೇ ಪ್ರೊಟೆಸ್ಟ್ ರೀತಿಯಲ್ಲಿ ಯುವತಿಯರು ದೊಡ್ಡದಾದಂಥ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ಅವ್ರು ಹೇಳುವ ಮಾತೊಂದೇ, ನಮಗೆ ನಿಮ್ಮ ಈ ವಯೋಮಿತಿಯ ಸಡಿಲತೆ ಬೇಡ, ನಮಗೆ ಸರ್ಕಾರದ ಉದ್ಯೋಗಕ್ಕಾಗಿ ನೀವು ಕಾಲ್ಫಾರ್ಮನ್ನು ಮಾಡಿ, ನನಗಾಗಲಿ ಪಕ್ಕದ ಮನೆಯವರಿಗಾಗಲಿ ಯಾರಿಗಾದರೂ ತೊಂದರೆ ಇಲ್ಲ. ಆದರೆ ನೀವು ಸರಿಸುಮಾರು 4-5 ವರ್ಷದಿಂದ ಯಾವುದೇ ಸರ್ಕಾರದ ಈ ನೌಕರಿಯನ್ನು ನೀವು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ, ನಿಮ್ಮದೇ ಆದ ನಾಟಕ ಮಾಡ್ತಿದ್ದೀವಿ. ನಿಮ್ಮ ಹತ್ರ ಸರ್ಕಾರದ ನೌಕರರಿಗೆ ಹಣ ಕೊಡಲಿಕ್ಕೆ ಪೇಮೆಂಟ್ ಮಾಡಲಿಕ್ಕೆ ಹಣ ಇಲ್ಲ. ನೀವೆಲ್ಲವೂ ಕೂಡ ಗ್ಯಾರಂಟಿ ಮುಖಾಂತರ ಸರ್ಕಾರಕ್ಕೆ ಸರಿಸುಮಾರು 60 ರಿಂದ 70 ಸಾವಿರ ಕೋಟಿಯಷ್ಟು ಹೊರೆಯಾಗ್ತಿದೆ. ನಿಮ್ಮ ಗ್ಯಾರಂಟಿ ಹಣ ನಮ್ಮ ಅಪ್ಪನಿಗೆ ಬರ್ತಾ ಇದ್ರೆ ನಾವು ಈಗಲೇ ಬರ್ಕೊಡ್ತೇವೆ. ನಮ್ಮ ಅಪ್ಪ ಅಮ್ಮನಿಗೆ ನಿಮ್ಮ ಗ್ಯಾರಂಟಿ ಹಣ ಬೇಡ, ನನ್ನ ತಮ್ಮಗೆ ನನಗೆ ಯುವ ನಿಧಿ ಬೇಡ, ನಮ್ಮ ಮನೆಗೆ ಕರೆಂಟ್ ಫ್ರೀ ಬೇಡ, ಯಾವುದು ಬೇಡ, ನಾವು ಈಗಲೇ ಬರ್ಕೊಡ್ತೀವಿ. ಆದರೆ ನಾವು ಓದಿದ್ದಕ್ಕಾಗಿ, ನಾವು ಕಷ್ಟಪಟ್ಟು ಓದ ಕಾರಣಕ್ಕಾಗಿ ನಮಗೆ ಸರ್ಕಾರಿ ನೌಕರಿಯ ಒಂದು ಕಾಲ್ ಫಾರ್ಮನ್ನು ಮಾಡಿ ನಾನು ಬರೀತೇನೆ, ಪಕ್ಕದ ಮನೆಯವರು ಬರ್ತಾರೆ, ಪಕ್ಕದ ಊರವ್ರು ಬರ್ತಾರೆ, ಯಾರು ಸಮರ್ಥರಿದ್ದಾರಲ್ಲ ಅವರು ಸರ್ಕಾರದ ನೌಕರಿಯನ್ನು ಪಡ್ಕೊಳ್ಳಿ. ಆದರೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಈ ಸರ್ಕಾರಿ ನೌಕರಿ ಅಥವಾ ಈ ಉದ್ಯೋಗ ಕೊಡಲಿಕ್ಕೆ ಮುಂದಾಗ್ತಾ ಇಲ್ಲ. ನಾವು ಪ್ರೈವೇಟ್ ನೌಕರಿ ಕೇಳ್ತಿಲ್ಲ, ಸರ್ಕಾರದಲ್ಲಿರುವಂಥ PSI ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, PDO ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಹೀಗೆ ಬೇರೆ ವಲಯದಲ್ಲಿ ಇರುವಂಥ ಸರ್ಕಾರಿ ನೌಕರಗಳನ್ನ ಖಾಲಿ ಇರುವಂಥ ಹುದ್ದೆಯನ್ನು ನೀವು ಫಿಲಪ್ ಮಾಡಲಿಕ್ಕೆ ಕಾಲ್ಫಾರ್ಮ್ ಮಾಡಿ ಎನ್ನುವಂಥ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಮತ್ತು ಅದು ಇದೀಗ ಮುಂದಿನ ದಿನಗಳಲ್ಲಿ ಧಾರವಾಡದಿಂದ ಅಥವಾ ಬೇರೆ ಜಿಲ್ಲೆಗಳಿಂದ ವಿಧಾನಸೌಧವನ್ನು ಮುತ್ತಿಗೆ ಹಾಕುವಂಥ ಹಂತಕ್ಕೂ ಹೋಗುವಂಥ ಒಂದು ದೊಡ್ಡ ಸಾಧ್ಯತೆ ಕೂಡ ಇದೆ. ಇಲ್ಲಿಯ ತನಕ BJP ಆಗಿರ್ಬೋದು, JDS ಆಗಿರ್ಬೋದು, ಬೇರೆ ರಾಜಕೀಯ ಉದ್ದೇಶಕ್ಕಾಗಿ ಕೆಲವರನ್ನ ಬಳಸ್ಕೊಂಡು ಬೇರೆನ ಬಳಸ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಿತ್ತು. ಆದರೆ ಇದೀಗ ಯಾವುದೇ ರಾಜಕೀಯದ ಒಂದು ಪ್ರೇರೇಪಣೆ ಇಲ್ಲದೆ, ಯಾವುದೇ ಒಂದು ಸಂಘಟನೆಯ ಪ್ರೇರೇಪಣೆ ಇಲ್ಲದೆ, ಸ್ವತಃ ನೊಂದಂಥ ಯುವತಿಯರು ಉದ್ಯೋಗಾಕಾಂಕ್ಷಿಗಳು ಸಾವಿರ ಇನ್ನು ಮುಂದೆ ಲಕ್ಷ ಆದರೂ ನಾವು ಅದನ್ನು ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಈಗಿನ ಯುವತಿಯರು ಒಂದೇ ಹಂತಕ್ಕೆ ರೊಚ್ಚಿಗೆದಿದ್ದಾರೆ. ನಿಮ್ಗೆ ಒಂದೊಂದು ಎಕ್ಸಾಂಪಲ್ ಹೇಳ್ತೇನೆ. ಅದು ಸರ್ಕಾರ ಯಾವ ಮಟ್ಟಿಗೆ ಡಿಪೆಂಡ್ ಮಾಡ್ಕೊಳ್ತಿದೆ, ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವ ಲೆಕ್ಕದಲ್ಲಿ ಅದನ್ನು ಡಿಪೆಂಡ್ ಮಾಡ್ಕೊಳ್ತಿದೆ ಅಂದರೆ, ನಾವು ಸರ್ಕಾರದ ವತಿಯಿಂದ ಉದ್ಯೋಗ ಸೃಷ್ಟಿಗಾಗಿ ಉದ್ಯೋಗಾಕಾಂಕ್ಷಿಗಳಿಗಾಗಿ 3,000 ಕೊಡ್ತಾ ಇದ್ದೇವೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದಂಥ ಮಾತು, ನಾವು ಯುವ ನಿಧಿಯಾಗಿ 3,000 ಕೊಡ್ತಾ ಇದ್ದೇವೆ. ಯಾಕಂದರೆ ನಮಗೆ ಸ್ವಲ್ಪ ಕಾನೂನಿನ ತೊಡಕಿದೆ, 370J ಎನ್ನುವಂಥದ್ದಾಗಿರ್ಬೋದು, ಒಳ ಮೀಸಲಾತಿಯ ಕಾರಣಕ್ಕಾಗಿ ಅವೆಲ್ಲವೂ ಕೂಡ ಕೋರ್ಟ್ನಲ್ಲಿ. ಹಾಗಾಗಿ ನಾವು ಅದನ್ನು ಯಾವುದೇ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ಯುವತಿಯವರಿಗೆ ಆಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ನಾವು 3,000 ಕೊಡ್ತಾ ಇದ್ದೇವೆ. ಸರ್, ಎಷ್ಟು ವರ್ಷ ನೀವು 3,000 ಕೊಡ್ತೇವೆ? ಡಿಗ್ರಿ ಮುಗಿದ 2 ವರ್ಷದ ಅವಧಿಗಾಗಿ ಉದ್ಯೋಗ ಅವಕಾಶವನ್ನು ಹುಡುಕಿಕೊಳ್ಳುವ ಪೂರ್ವ ನಿಯೋಜಿತವಾಗಿ ನೀವು 3,000 ಕೊಡ್ತೇವೆ. ಅದು 21ಕ್ಕೆ ಡಿಗ್ರಿ ಮುಗಿಯುತ್ತೆ, 23ನೇ ವರ್ಷ ತನಕ ಕೊಡ್ಬೋದು. ಅವರು ಮದುವೆಯಾಗಿ ಮಕ್ಕಳಾಗಿ 40 ವರ್ಷ ತನಕ ಕೊಡ್ತಿದ್ರಾ? ಇಲ್ಲ. ಅವೆಲ್ಲವೂ ಕೂಡ ಕೊಡುವಂಥ 3,000 ರೂಪಾಯಿ ಉಪ್ಪಿನಕಾಯಿ ಹಾಕಿ ನೆಕ್ಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಕೋಚಿಂಗ್ ಸೆಂಟ್ರಿಗೆ ಹೋಗ್ಬೇಕಂದ್ರೆ, ನೀವೇನಾದರೂ ದೊಡ್ಡ ಎಕ್ಸಾಮನ್ನು
ಓದಬೇಕು, ಎಕ್ಸಾಮಿಗೆ ರೆಡಿ ಆಗಬೇಕಂದ್ರೆ 1000, 10,000, 20,000 ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕಾಗತ್ತೆ. ಆ ಫೀಸ್ಗೆ ನಿಮ್ಮ 3,000 ರೂಪಾಯಿ ಯಾವ ಲೆಕ್ಕದ್ರು ಅಂದರೆ ಸಾಲಲ್ಲ. ಒಂದು ವೇಳೆ ಒಂದು ವರ್ಷ ಸರಿಸುಮಾರು 50,000 ರಿಂದ 60,000 ರಿಕ್ರೂಟ್ಮೆಂಟ್ ಆಗಲಿಲ್ಲ ಅಂದರೆ 2ನೇ ವರ್ಷಕ್ಕೆ ಮತ್ತೆ 6.5 ಲಕ್ಷ 7 ಲಕ್ಷ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ. ಅವರ ಜೊತೆ ಈ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ನನ್ನ ಲೆಕ್ಕದ ಪ್ರಕಾರ ಈಗ ವಯೋಮತಿಯ ಸಡಿಲಿಕೆ ಕಾರಣಕ್ಕಾಗಿ ಮತ್ತು ರಿಕ್ರೂಟ್ಮೆಂಟ್ ಆಗದಂಥ ಕಾರಣಕ್ಕಾಗಿ ಸರಿಸುಮಾರು 70 ರಿಂದ 80 ಲಕ್ಷ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ಹುದ್ದೆಗಾಗಿ ಹಾತೊರೆತಾ ಇದ್ದಾರೆ. ಯಾಕಂದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾವಾಗ ಏನಾಗುತ್ತೆ, ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾವಾಗ ಏನು ಮುಳುಗೋಗುತ್ತೆ, ಯಾವಾಗ ಕೆಲಸನ ತೆಗೆದುಹಾಕ್ತಾರೆ, ಯಾವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಕೊಂಡು ಎಂತೆಂಥ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಕೂಡ ಕೆಲಸದಿಂದ ವಿಮುಕ್ತಿಯಾಗುವಂಥ, ಕೆಲಸದಿಂದ ವಜಾ ಆಗುವಂಥ ಸಂದರ್ಭ ಬಂದಿದೆ. ಮತ್ತು ಇದೀಗ ಒಂದೇ ಒಂದು ಗೋಲ್ಡನ್ ಚಾನ್ಸ್ ಅಂದರೆ ಅದು ಸರ್ಕಾರದ ಹುದ್ದೆಯನ್ನು ಗಿಟ್ಟಿಸುವಂಥದ್ದು. ಸರ್ಕಾರದ ಹುದ್ದೆಯನ್ನು ಗಿಟ್ಟಿಸಿದಂಥ ಒಬ್ಬ ವ್ಯಕ್ತಿಗೆ ಅವನು ದೈಹಿಕವಾಗಿ ಹೇಗಿರಲಿ, ಮಾನಸಿಕವಾಗಿ ಹೇಗಿರಲಿ, ಅವನ ಕಲರ್ ಹೇಗಿರಲಿ, ಅಥವಾ ಅವನು ಬೇರೆ ಬೇರೆ ಕಾರಣದಿಂದ ಕೆಟ್ಟ ವ್ಯಕ್ತಿ ಆದರೂ ಕೂಡ ಅವನಿಗೆ ಒಳ್ಳೆ ಹುಡುಗಿ ಸಿಗುವಂಥ ಚಾನ್ಸಸ್ ಇದೆ. ಅಂಥ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಅಂಥ ಒಂದು ಸಮಾಜದಲ್ಲಿರುವಾಗ ಸರ್ಕಾರಿ ಹುದ್ದೆಯ ಅವಕಾಶವನ್ನೇ ಸರ್ಕಾರ ಕೊಡಲಿಲ್ಲ ಅಂದರೆ ನಾವು ಯಾರ ಮನೆ ಬಾಗಿಲಿಗೆ ಹೋಗಬೇಕು? ಇವೆಲ್ಲವನ್ನ ಕಂಡಂಥ ಈ ಯುವತಿಯರು ಇದೀಗ ಧಾರವಾಡದಲ್ಲಿ ದೊಡ್ಡ ಮಟ್ಟದಿಂದ ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ಅದರಿಂದ ಎಚ್ಚೆತ್ತುಕೊಂಡ ಡಿ ಕೆ ಶಿವಕುಮಾರ್ ಅವರು ನನಗೂ ಒಂದು ಚಾನ್ಸ್ ಆಯ್ತು ಹೇಳಲಿಕ್ಕೆ, ಸರ್ಕಾರದ ವೈಫಲ್ಯವನ್ನು ಹೇಳಬೇಕು. ಅದರಲ್ಲೂ ಸಿದ್ದರಾಮಯ್ಯನವರು ತಾನು 17 ಬಜೆಟ್ ಮಂಡನೆ ಮಾಡಿದ್ದೇನೆ, 16 ಬಜೆಟ್ ಮಂಡನೆ ಮಾಡಿದ್ದೇನೆ, ನಾನು ಹಿಂದುಳಿದ ವರ್ಗದ ನಾಯಕ, ಹಿಂದ ನಾಯಕ, ನನಗೆ ಈ ಬಡವರ ಕಷ್ಟ ಗೊತ್ತು, ಎಲ್ಲವನ್ನ ಸಾರಾಸಗಟ್ಟಾಗಿ ಮಾಲೆ ಅಥವಾ ಸರಮಾಲೆಗೆ ಹೇಳುವಂಥ ಸಿದ್ದರಾಮಯ್ಯನವರು ಇಷ್ಟು ಒಂದು ಈ ಒಳ ಮೀಸಲಾತಿಯ ಕಾನೂನಿನ ತೊಡಕನ್ನು ಸರಿಸುಮಾರು 3 ವರ್ಷಗಳ ಕಾಲ ಯಾಕೆ ಸುಮ್ಮನಿದ್ರು? ಮತ್ತು ಎಷ್ಟು ವರ್ಷ ನೀವು ಹೀಗೆ ಮಾಡ್ಕೊಂಡು ಹೋಗ್ತೀರಿ? ಕೇವಲ 21 ವರ್ಷಕ್ಕೆ ಡಿಗ್ರಿ ಮುಗಿದಂಥ ವಿದ್ಯಾರ್ಥಿ, ಒಬ್ಬ ಯುವತಿ 40 ವರ್ಷದ ತನಕ ನಾವು ಹೋರಾಡಲೇಬೇಕು, ಅಥವಾ ಉದ್ಯೋಗ ಪಡೀಲಿಕ್ಕೆ, ಸರ್ಕಾರದ ಉದ್ಯೋಗ ಪಡೀಲಿಕ್ಕೆ ಹೋರಾಡಬೇಕಂದ್ರೆ ಅವನು ಮದುವೆಯಾಗೋದು ಯಾವಾಗ? ಅವನು ಮಕ್ಕಳು ಮಾಡ್ಕೊಳ್ಳೋದು ಯಾವಾಗ? ಅವನಿಗೆ 40 ವರ್ಷದ ತನಕ ಮದುವೆ ಆಗದೆ ಸರ್ಕಾರದ ಜಾಬನ್ನೇ ಪಡ್ಕೊಳ್ತಾನೆ ಅಂತ ಹಠಕ್ಕೆ ಬಿದ್ದರೆ ಅವನಿಗೆ 40ನೇ ವರ್ಷಕ್ಕೆ ಯಾರು ಹೆಣ್ಣು ಕೊಡ್ತಾರೆ? ಅವನು 40ನೇ ವರ್ಷಕ್ಕೆ ಹೆಣ್ಣು ಕೊಟ್ಟರು ಕೂಡ ಅವನ ಮುಂದಿನ ಸಂಸಾರ ಯಾವಾಗ ಆಗುತ್ತೆ? 40 ವರ್ಷಕ್ಕೆ ಜಾಬ್ ಸಿಕ್ಕರೂ ಕೂಡ ಅವನು ಎಷ್ಟು ವರ್ಷ ಸರ್ಕಾರಿ ಸೇವೆಯಲ್ಲಿ ಇರಲಿಕ್ಕಾಗತ್ತೆ? ಇವೆಲ್ಲವೂ ಕೂಡ ಯುವತಿಯರು ಪದೇ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಆದರೆ ನಮ್ಮ ಸರ್ಕಾರ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಅವ್ರಿಗೆ ಬೇಕಾಗಿದ್ದೇನು, ನಾನು CM ಆಗಬೇಕು, ನಾನು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬಾರ್ದು, ನಾನು ಮುಖ್ಯಮಂತ್ರಿ ಪಟ್ಟವನ್ನು ಹಿಡಿಲೇಬೇಕಿರುವಂಥ ಹಠ ಇದೆಯಲ್ಲ, ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಈ ಧೋರಣೆ ಇಡೀ ನಮ್ಮ ರಾಜ್ಯದ ಕರ್ನಾಟಕ ಜನರಿಗೆ ಅತ್ಯಂತ ದೊಡ್ಡ ಮೋಸವಾಗಿದೆ. ಪ್ರತಿಭಟನಾಕಾರರು ಹೇಳ್ತಾರೆ, ಇಲ್ಲ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಕಾನೂನು ತೊಡಕಿರುತ್ತೆ, ಅದು ಕಾನೂನು ತೊಡಕನ್ನು ಸರಿ ಮಾಡುವಂಥದ್ದು ಈ ಕಾನೂನು ಮೇಕರ್ಸ್ ಆಗಿರುವಂಥ, ಕಾನೂನನ್ನು ಮಾಡುವಂಥ ಈ ರಾಜಕಾರಣಿಗಳಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಗೊತ್ತಿರುತ್ತೆ. ಆದರೆ ಸರ್ಕಾರದಲ್ಲಿ ಹಣ ಇಲ್ಲ. ಸರ್ಕಾರದ ಹಣವನ್ನು ಪೂರ್ತಿ ಗ್ಯಾರಂಟಿಗಳು ಕೊಟ್ಟು ಸರಿಸುಮಾರು 60 ರಿಂದ 70 ಸಾವಿರ ಕೋಟಿಯಷ್ಟು ಗ್ಯಾರಂಟಿ ಕೊಟ್ಟ ಕಾರಣಕ್ಕಾಗಿ ನೀವೇನಾದರೂ ಹೊಸ ರಿಕ್ರೂಟ್ಮೆಂಟನ್ನು ಮಾಡಿಬಿಟ್ರೆ ಆಗ ಪೇಮೆಂಟ್ ಮಾಡಲಿಕ್ಕೆ ಹಣ ಇರಲ್ಲ ಎನ್ನುವಂಥ ಕಾರಣಕ್ಕಾಗಿ ಇದೀಗ ಸರ್ಕಾರ ಕಾನೂನು ತೊಡಕರಂತೆ, ಸರ್ಕಾರ ಬೇರೆ ತೊಡಕರಂತೆ, ಎಲ್ಲವನ್ನೂ ಕೂಡ ಇದೀಗ ಹೇಳ್ತಾರೆ. ಇದರ ಮಧ್ಯೆ ತನಗೂ ಒಂದು ಚಾನ್ಸ್ ಸಿಕ್ತು ಎನ್ನುವಂಥ ದೃಷ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇಲ್ಲ ನಾವು 3,000 ಕೊಡ್ತಾ ಇದ್ದೇವೆ, ನಾವು ಗ್ಯಾರಂಟಿ ಕೊಡ್ತಾ ಇದ್ದೇವೆ, ಹಾಗಾಗಿ ನಮಗೆ ಈ ಸರ್ಕಾರದ ಕೆಲವೊಂದು ಕಾನೂನು ತೊಡಕಿದೆ, ಒಳ ಮೀಸಲಾತಿ ಕಾನೂನು ತೊಡಕಿದೆ ಅನ್ನುವಂಥ ಮಾತನ್ನು ಪದೇ ಪುನರುಚ್ಚಾರ ಮಾಡಿ ಇದೀಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪರೋಕ್ಷವಾಗಿ ಟಾಂಗ್ ಕೊಡುವಂಥ ಪ್ರಯತ್ನ ಮಾಡಿದ್ರು. ಯಾಕಂದರೆ ಸಿದ್ದರಾಮಯ್ಯನವರು ಕಾನೂನು ಪಂಡಿತರು, ಅವರಿಗೆ ಈ ಕಾನೂನು ತೊಡಕನ್ನು ಸರಿ ಮಾಡೋದು ಅಷ್ಟು ದೊಡ್ಡ ಕಷ್ಟದ ಕೆಲಸ ಎಲ್ಲ. ಅದು 3-4 ಜನ ಸ್ಪೆಷಲ್ ಆಗಿ ಲಾಯರನ್ನು ಅಪ್ಲೈ ಮಾಡಿಕೊಂಡು ಪದೇ ಕೋರ್ಟಲ್ಲಿ ವಾದ ಮಾಡಿಕೊಂಡು ಪದೇ ಅದಕ್ಕೆ ಬೇಕಾಗಿರುವಂಥ ಒಂದು ಕಮಿಟಿಯನ್ನು ಮಾಡಿ ಅದಕ್ಕೆ ಬೇಕಾಗಿರುವಂಥ ಒಂದು ಸಮಿತಿಯನ್ನು ಮಾಡಿ ಸಮಿತಿಯಿಂದ ರಿಪೋರ್ಟ್ ತೆಗೆದುಕೊಂಡು ಅದನ್ನು ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ಕೋರ್ಟು ಕೂಡ ಒಪ್ಪತ್ತೆ ಮತ್ತು ಅದಕ್ಕೆ ಬೇಕಾದಂಥ ಒಂದು ಸೂಚನೆ ಕೊಡುತ್ತೆ. ಅದೇ ಸರ್ಕಾರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಅದಕ್ಕೆ ಅದೇ ಕಾರಣವನ್ನು ಮುಂದಿಟ್ಕೊಂಡು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಇಲ್ಲ ನಾವು 3,000 ರೂಪಾಯಿ ಕೊಡ್ತಾ ಇದ್ದೀವಿ, ಇಲ್ಲಿ ಕಾನೂನು ತೊಡಕಿದೆ ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರ ಸಿದ್ದರಾಮಯ್ಯನವರ ಈ ಸರ್ಕಾರದ ವೈಫಲ್ಯವನ್ನು ಪದೇ ಹೇಳ್ತಾ ಇದ್ದಾರೆ. ಇದರ ಅರ್ಥ ಇಷ್ಟೇ, ಸಿದ್ದರಾಮಯ್ಯನವರ ಸರ್ಕಾರ ಫೇಲ್ ಆಗಿದೆ, ಸಿದ್ದರಾಮಯ್ಯನವರ ಸರ್ಕಾರ ಸರಿಯಾಗಿ ಜನರ ಒಂದು ಕೂಗನ್ನು ಆಲಿಸ್ತಾ ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರ ಸರಿಯಾದ ಒಂದು ಮಾಹಿತಿಯನ್ನು ಕೊಡ್ತಿಲ್ಲ, ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಸರ್ಕಾರದ ವೈಫಲ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಹೇಳುತ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಟ್ಟು ನೋಡಬೇಕು ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಟ್ವೀಟ್ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು, ಅರ್ಥ ಆಗಬಾರ್ದು, ಏನೂ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಟ್ವೀಟನ್ನು ಗಮನಿಸ್ತಾ ಇದ್ದರೆ, ನಾನು ಈ ಪ್ರೊಟೆಸ್ಟನ್ನು ಸೀರಿಯಸ್ ಆಗಿ ಗಮನಿಸಿದ್ದೇನೆ, ಇದು ಹೀಗಾಗಬಾರ್ದಿತ್ತು. ಇದಕ್ಕೆ ಮೂಲವಾದ ಕಾರಣ 2019 ರಿಂದ 2023 ತನಕ BJP ಯಾವುದೇ ಒಂದು
ಇನಿಷಿಯೇಟಿವನ್ನು ತೆಗೆದುಕೊಂಡಿಲ್ಲ ಮತ್ತು ಸರ್ಕಾರದ ಹುದ್ದೆಗಳನ್ನ ಭರ್ತಿ ಮಾಡುವಂಥ ಯಾವುದೇ ಇನಿಷಿಯೇಟಿವನ್ನು ತೆಗೆದುಕೊಂಡು, ಹಾಗಾಗಿ ಈ ಸಂಖ್ಯೆ ಈ 2,64,000 ಹುದ್ದೆ ಇದೆಯಲ್ಲ, ಖಾಲಿ ಹುದ್ದೆ ಇದೆಯಲ್ಲ, ಅದರ ನಂಬರ್ ಜಾಸ್ತಿ ಆಯಿತು. ಮೊದಲು ಅಷ್ಟು ಇರಲಿಲ್ಲ. ನಮ್ಮ ಸರ್ಕಾರ ಇರುವಾಗ 2013 2018 ತನಕ ಮತ್ತು 2018 2019 ತನಕ ಈ ಹುದ್ದೆಯ ಸಂಖ್ಯೆ ಅಷ್ಟು ದೊಡ್ಡದಿರಲಿಲ್ಲ. ಕಾಲಕ್ರಮೇಣವಾಗಿ ನಾವು ಅದನ್ನು ಫಿಲಪ್ ಮಾಡ್ತಾ ಇದ್ವಿ. ಆದರೆ 2019ರಿಂದ 2023 ತನಕ BJP ಸರ್ಕಾರ ಯಾವುದೇ ಸರ್ಕಾರಿ ಹುದ್ದೆಯನ್ನು ನೇಮಕಾತಿ ಮಾಡದಿದ್ದ ಕಾರಣಕ್ಕಾಗಿ ಈ ಸಂಖ್ಯೆ ದೊಡ್ಡದಾಯಿತು. ಹಾಗಾಗಿ ಇದೀಗ 2,64,000 ಸರ್ಕಾರಿ ಹುದ್ದೆಗಳು ಪೆಂಡಿಂಗಲ್ಲಿವೆ. ಆದರೆ ನಾವು ಅದನ್ನು ಮಾಡ್ತೇವೆ. ಜೊತೆಗೆ ಸರ್ಕಾರದ ಒಳ ಮೀಸಲಾತಿ ಇಂಟರ್ನಲ್ ರಿಸರ್ವೇಷನ್ ಕೂಡ ಒಂದು ದೊಡ್ಡದಾದಂಥ ಹಿನ್ನಡೆ ಆಯಿತು. ಅದಕ್ಕೂ ಕೂಡ ನಾವು ಅದನ್ನು ರಿಪೇರಿ ಮಾಡಿಕೊಂಡು ಅದನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ಸಂಭಾಳಿಸಿಕೊಂಡು ಅದನ್ನು ಕೂಡ ಸರಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಆದರೂ ಕೂಡ 2,64,000 ಹುದ್ದೆಗಳಲ್ಲಿ ಸರಿಸುಮಾರು 2.5 ವರ್ಷದಲ್ಲಿ 40,000 ಹುದ್ದೆಗಳನ್ನು ನಾವು ಫಿಲಪ್ ಮಾಡಿದ್ದೇವೆ. ನಾವು ಗ್ಯಾರಂಟಿ ಕೊಡ್ತೇವೆ. ಜೊತೆಗೆ ಅಂದರೆ ನಾವು ಯುವತಿಯರಿಗೆ ಒಂದು ಮನವರಿಕೆ ಮಾಡಿಕೊಡ್ತೀವಿ. ಅದೇನೆಂದರೆ, ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಸರಿ ಮಾಡಿಕೊಂಡು ನಾವು ಆದಷ್ಟು ಬೇಗ ಈ 2,50,000 ಅಥವಾ 2,64,000 ಹುದ್ದೆಗಳನ್ನ ಫಿಲಪ್ ಮಾಡ್ತೇವೆ ಎನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಕೊಡುವ ನಿಟ್ಟಿನಲ್ಲಿ BJPಯನ್ನು ದೂರಿದ್ದಾರೆ. ಜೊತೆಗೆ ಕೆಲವೊಂದು ಕಾರಣವನ್ನು ಇಟ್ಕೊಂಡು ಇಂಟರ್ನಲ್ ರಿಸರ್ವೇಷನ್ ಎನ್ನುವಂಥ ಕಾರಣವನ್ನು ಹೇಳಿ ಮೂಗಿಗೆ ತುಪ್ಪ ಸವರೋಕ್ಕಿಂತ ಮೊದಲು ತಾನು ಅಂದರೆ ನಮ್ಮ ಸರ್ಕಾರ ಬಚಾವ್ ಮಾಡುವಂಥ ದೃಷ್ಟಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳನ್ನ ಮಾತಾಡಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ನಾವು ಬೇರೆ ಬೇರೆ ರಾಜ್ಯಗಳು ಕೂಡ ಅದು ಒಳ ಮೀಸಲಾತಿ ಅದು ಪ್ರತಿ ವರ್ಷ ನಡೆಯುತ್ತೆ, ಪ್ರತಿ ರಾಜ್ಯದಲ್ಲಿ ಇರುತ್ತೆ. ಆದರೆ ಸರ್ಕಾರ ಮನಸ್ಸು ಮಾಡಿ ಬೇರೆ ಅಂದರೆ ಒಳ ಮೀಸಲಾತಿ ಇದೆ, ಅದನ್ನು ಬಿಟ್ಟು ಬೇರೆ ಒಂದು ಹುದ್ದೆಗಳನ್ನ ನೇಮಕ ಮಾಡಬೇಕು, ಅದಕ್ಕೆ ಸಿಗದಂಥ ಒಂದು ಹುದ್ದೆಗಳನ್ನ ನೇಮಕ ಮಾಡಬೇಕು ಮತ್ತು ಅದು ಕೂಡ ಬೇರೆ ರೀತಿಯಲ್ಲಿ ಸರ್ಕಾರ ಮಾಡುವಂಥ ಒಂದು ಸೂಚನೆ ಅಥವಾ ಅವರಿಗೊಂದು ಮಾನದಂಡ ಇದ್ದರೆ ಅಥವಾ ಮನೋಬಲ ಇದ್ದರೆ ಸರ್ಕಾರ ಮಾಡ್ಬೋದು. ಯಾವುದೇ ಒಂದು ಕಾರಣಕ್ಕೂ ಕೂಡ ಕೆಲವಷ್ಟು ವರ್ಷ ಅದರಲ್ಲೂ ಮುಖ್ಯವಾಗಿ 40,000 ಸರ್ಕಾರಿ ಹುದ್ದೆಗಳನ್ನ ಫಿಲಪ್ ಮಾಡಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಮುಖ್ಯವಾಗಿ DK ಶಿವಕುಮಾರ್ ಅವರು ಕೆಲವೊಂದು ಹುದ್ದೆಗಳು ಸ್ಟೇ ಇದ್ದಂಥ ಅಸಿಸ್ಟೆಂಟ್ ಇಂಜಿನಿಯರ್ಗಳ ಹುದ್ದೆಗಳನ್ನ ಸರಿಸುಮಾರು 800 ಅಸಿಸ್ಟೆಂಟ್ ಇಂಜಿನಿಯರ್ಗಳ ಹುದ್ದೆಗಳನ್ನ ಫಿಲಪ್ ಮಾಡಿದೆ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ. ಜೊತೆಗೆ ಸರಿಸುಮಾರು 15ರಿಂದ 20,000 ಈ ಪೊಲೀಸ್ ಪೇದೆಗಳ ಪೊಲೀಸ್ ಆರಕ್ಷಕರ ಒಂದು ಹುದ್ದೆಯನ್ನು ಫಿಲಪ್ ಮಾಡಿದೆ. ಅದನ್ನು ಬಿಟ್ಟು ಬೇರೆ ಒಂದೊಂದು ಕಾಲೇಜಿನಲ್ಲಿ 2 ಲೆಕ್ಚರ್ಗಳಿದ್ದಾರೆ, ಒಂದೊಂದು ಕಾಲೇಜಿನಲ್ಲಿ ಕೇವಲ 2 ಲೆಕ್ಚರ್ ಇದ್ದಾರೆ, 6 ಸಬ್ಜೆಕ್ಟಿಗೆ 2 ಲೆಕ್ಚರ್ ಇದ್ದಾರೆ. ಅದರಲ್ಲೂ ಕೂಡ 1 ಲೆಕ್ಚರ್ 2 ಲೆಕ್ಚರ್ಲು 1 ಲೆಕ್ಚರ್ ಬೇರೆ ಕಾಲೇಜಿಗೆ ಹೋಗಿ ಡೆಪ್ಯುಟೇಷನ್ ಮಾಡಿ ಅಲ್ಲಿರುವಂಥ ಸಬ್ಜೆಕ್ಟನ್ನು ಪಾಠ ಮಾಡಬೇಕು ಬಂದಿದೆ. ಇವೆಲ್ಲವೂ ಕೂಡ ಸರ್ಕಾರದ ದೊಡ್ಡ ವೈಫಲ್ಯ. ಸರ್ಕಾರದ ಶಾಲೆಗಳು ಮಳೆ ಬಿದ್ದಾಗ ಸೋರ್ತಾ ಇದೆ, ಹಂಚಿಲ್ಲ, ಟಾಯ್ಲೆಟ್ ಇಲ್ಲ. ಕೆಲವೊಂದು ವಿಡಿಯೋಗಳು ನೋಡಿದಾಗ ಮಕ್ಕಳು ಸರ್ಕಾರದ ಒಂದು ಬಾತ್ರೂಮನ್ನು ಕ್ಲೀನ್ ಮಾಡ್ತಾ ಅಂದರೆ ಸರ್ಕಾರದ ಶಾಲೆಯ ಬಾತ್ರೂಮನ್ನು ಕ್ಲೀನ್ ಮಾಡ್ತಾರೆ, ಕೊಡ ತೆಗೆದುಕೊಂಡು ಹೋಗಿ ನೀರು ತೊಗೊಂಡ್ಕೊಂಡು ಬರ್ತಾರೆ, ಅಂಗಳವನ್ನು ರಿಪೇರಿ ಮಾಡಲಿಕ್ಕೆ ಮಕ್ಕಳನ್ನ ಉಪಯೋಗಿಸ್ತಾರೆ. ಯಾವ ಲೆವೆಲಿಗೆ ಸರ್ಕಾರ ದಿವಾಳಿ ಎದ್ದು ಹೋಗಿದಂದರೆ, ಸರ್ಕಾರದ ಪ್ರವಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಬಸ್ಸು ಅದರ ಕೊಡಲಿಕ್ಕಾಗದೆ ಟ್ರಕ್ಕು ಟ್ರ್ಯಾಕ್ಟರ್ಗಳ ಹಿಂದ್ಗಡೆ ಸರ್ಕಾರ ಅಂದರೆ ಶಿವಮೊಗ್ಗದ ಬೇರೆ ತಾಲೂಕಿನ ವಿದ್ಯಾರ್ಥಿಗಳು ಪ್ರವಾಸ ಮಾಡುವಂಥ ಒಂದು ಪರಿಸ್ಥಿತಿ ಬಂದೋಗಿದೆ. ಇವೆಲ್ಲವೂ ಕೂಡ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೋದು. ಜೊತೆಗೆ ಈ ವೈಫಲ್ಯವನ್ನು ಬಿಚ್ಚಿಡುವಂಥ ದೃಷ್ಟಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಹೇಳುವಂಥ ಮಾತಿದೆಯಲ್ಲ, ಇಲ್ಲ ನಾವು 3,000 ರೂಪಾಯಿ ಕೊಡ್ತಾ ಇದ್ದೇವೆ, ಇಲ್ಲ ನಮ್ಗೆ ಸ್ವಲ್ಪ ಇಂಟರ್ನಲ್ ಲೀಗಲ್ ಸಮಸ್ಯೆ ಇದೆ ಎನ್ನುವಂಥ ಹೇಳಿಕೆಯನ್ನು ಕೊಡೋ ಮುಖಾಂತರ ಸರ್ಕಾರದ ವೈಫಲ್ಯವನ್ನು ಹೇಳಿದರೆ, ಎಲ್ಲೂ ಕೂಡ BJPಯ ಅವಧಿಯಲ್ಲಿ ಪೆಂಡಿಂಗ್ ಇತ್ತು ಎನ್ನುವಂಥ ಮಾತನ್ನು ಹೇಳಿಲ್ಲ. ಅವರು ಹೇಳಿದಂಥ ಮಾತು, ಇಲ್ಲ ನಾವು 3,000 ರೂಪಾಯಿ ಕೊಡ್ತಾ ಇದ್ದೇವೆ, ಇಲ್ಲ ನಾವು ಸ್ವಲ್ಪ ಇಂಟರ್ನಲ್ಲಿ ರಿಸರ್ವೇಷನ್ ಸ್ವಲ್ಪ ಪಾಲಿಸಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಕೋರ್ಟಲ್ಲಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸಿದ್ದು ಸರ್ಕಾರದ ವೈಫಲ್ಯತೆ ಮತ್ತು ಆಮೆಗತಿಯ ಒಂದು ಬೆಳವಣಿಗೆಯನ್ನು ಪದೇ ಹೇಳ್ತಾ ಇದೆ. ಆದರೆ ನನಗನ್ಸಿದ ಪ್ರಕಾರ ನೀವು ಸರ್ಕಾರದ ವಯೋಮಿತಿಯಲ್ಲಿ 5 ವರ್ಷ ಕಡಿಮೆ ಮಾಡಿದ್ರೆ 40 ವರ್ಷಕ್ಕೆ ಇಟ್ಟರೆ 42 ವರ್ಷಕ್ಕೆ ಇಟ್ಟು ಅಂದ್ಕೊಳ್ಳಿ, ಒಬ್ಬ ವಿದ್ಯಾರ್ಥಿ 21 ವರ್ಷಕ್ಕೆ ಡಿಗ್ರಿ ಮುಗಿದ ನಂತರ 40-42 ವರ್ಷ ತನಕ ಅವನು ಉದ್ಯೋಗಕ್ಕಾಗಿ ಎಕ್ಸಾಮ್ ಬರೆದು ಅಥವಾ ಎಕ್ಸಾಮ್ ಕೊಡದೇ ಇದ್ದ ಕಾರಣಕ್ಕಾಗಿ ಕಾದು ಅವನು ಎಷ್ಟು ವರ್ಷ ತನಕ ಅವನು ಉದ್ಯೋಗಕ್ಕಾಗಿ ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯಬೇಕು. ಸರಿಸುಮಾರು ಸರ್ಕಾರದಲ್ಲಿರುವಂಥ 8ರಿಂದ 9 ಲಕ್ಷ ಉದ್ಯೋಗ ಅಂದರೆ ಸರ್ಕಾರಿ ನೌಕರರಲ್ಲಿ ಪ್ರತಿ ವರ್ಷ 50ರಿಂದ 60,000 ಜನ ರಿಟೈರ್ಡ್ ಆಗ್ತಾ ಇರ್ತಾರೆ. ಆ ರಿಟೈರ್ಡ್ ಆದಂಥ ಹುದ್ದೆಯ ಸಂಖ್ಯೆ ಪದೇ ಏರ್ತಾ ಇರುತ್ತೆ ಮತ್ತು ಈಗ 2,64,000 ಇದೆ. ಮುಂದಿನ ಅವಧಿಯಲ್ಲಿ ಸರಿ 3 ಲಕ್ಷಕ್ಕೂ ಜಾಸ್ತಿ ಆಗುತ್ತೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮವನ್ನು ಕೈಗೊಂಡು ಸರ್ಕಾರಿ ಖಾಲಿ ಇರುವಂಥ ಸರ್ಕಾರಿ ಹುದ್ದೆಯನ್ನು ನೇಮಕ ಮಾಡಲಿಲ್ಲ ಅಂದರೆ ಈ ಜನರೇಷನ್ ಅವರು ಧಾರವಾಡದಿಂದ, ಹುಬ್ಬಳ್ಳಿಯಿಂದ, ಬೆಳಗಾವಿಯಿಂದ, ಕಲಬುರಗಿಯಿಂದ, ಕೋಲಾರದಿಂದ, ಚಿಕ್ಕಬಳ್ಳಾಪುರದಿಂದ ಇಡೀ ರಾಜ್ಯದ ಮೂಲೆಯಿಂದ ರೊಚ್ಚಿಗೆದ್ದು ಸರ್ಕಾರವನ್ನು ಅಲ್ಲಾಡಿಸೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇನ್ನು ಮುಂದಾದರೂ ಕೂಡ
ತಮ್ಮ ಇಡ್ಲಿ ವಡ ತಿಂದು ಬೇರೆ ಬೇರೆಯವರಿಗೆ ಟಾಂಗ್ ಕೊಡೋ ಬದಲು ಅಥವಾ ಸರ್ಕಾರದ ಮುಖ್ಯಮಂತ್ರಿ ತಾನಾಗಬೇಕು ಎನ್ನುವಂಥ ಒಂದು ಹಠವನ್ನು ಬಿಟ್ಟು ಇರುವಷ್ಟು ದಿನ ಜನನಾಯಕರಾಗಿ ಸರ್ಕಾರವನ್ನು ಮಾಡಿದರೆ ಕಾಂಗ್ರೆಸ್ ಮತ್ತೆ ಮುಂದಿನ ದಿನಗಳಲ್ಲೂ ಸರ್ಕಾರವನ್ನು ರಚನೆ ಮಾಡ್ಬೋದು. ಇಲ್ಲಾಂದರೆ ಒಂದು ರೀತಿಯಲ್ಲಿ BJPಗೆ ಯಾವ ಲೆವೆಲ್ಗೆ ಮುಖಭಂಗ ಮಾಡಿ ಮನೆ ಕಳಿಸಿಲ್ಲ, ಅದೇ ರೀತಿ ಕಾಂಗ್ರೆಸ್ ಕೂಡ ಮನೆಗೆ ಮುಖಭಂಗ ಮಾಡಿ ಮನೆ ಕಳಿಸಲು ಯಾವುದೇ ಸಂಶಯವಿಲ್ಲ. ಹಾಗಾಗಿ ಇನ್ನು ಮುಂದಾದರೂ ಕೂಡ ಸರ್ಕಾರ ವಿದ್ಯಾರ್ಥಿಗಳಿಗೆ ಅಥವಾ ಯುವತಿಯರಿಗೆ ಸರಿಯಾದ ನ್ಯಾಯ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರ ಕುಟುಂಬದ ಹಾರೈಕೆ ನಿಮ್ಮ ಮೇಲೂ ಕೂಡ ಇರುತ್ತೆ. ಇಲ್ಲಾಂದರೆ ನೀವು ಕೂಡ BJP ಅಂತೆ ಮನೆಗೆ ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.